ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತಹ ಒಂದು ಹೇಳಿಕೆ ಈಗ ಭಾರಿ ಚರ್ಚೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯತೀಂದ್ರ ಯಾವ ಕಾರಣಕ್ಕೆ ಹೀಗೆ ಹೇಳಿದ್ದಾರೋ ಗೊತ್ತಿಲ್ಲ. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಿಯಾಕ್ಷನ್. ನಮ್ಮದು ಕಲೆಕ್ಟಿವ್ ಲೀಡರ್ಶಿಪ್ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಕೊಟ್ಟಿದ್ದಾರೆ. ನಾವೆಲ್ಲ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಬೇಕು, ಲೋಕಸಭೆಯಲ್ಲಿ ಹೆಚ್ಚು ಸೀಟ್ ಗೆಲ್ಲೋದು ನಮ್ಮ ಗುರಿ ಅಂತಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಯತೀಂದ್ರ ಸಿದ್ದರಾಮಯ್ಯನವರು ಯಾವ ಕಾರಣಕ್ಕೆ ಈ ರೀತಿ ಹೇಳಿದ್ರೋ ಗೊತ್ತಿಲ್ಲ. ಬಟ್ ನಮ್ಮ ಎಲ್ಲರದ್ದು ಕೂಡ ಕಲೆಕ್ಟಿವ್ ಲೀಡರ್ಶಿಪ್ಪು, ಎಲ್ಲರೂ ಕೂಡ ಮುಂಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಧಿಕ ಸೀಟ್ಗಳನ್ನು ಗೆಲ್ಲೋದು ಅಷ್ಟೇ ನಮ್ಮ ಗುರಿ. ಅಷ್ಟರ ಬಗ್ಗೆ ಅಷ್ಟೇ ನಾನು ಮಾತನಾಡಲಿಕ್ಕೆ ಬಯಸ್ತೇನೆ. ನೋಡಿ, ಯತೀಂದ್ರ ಸಿದ್ದರಾಮಯ್ಯನವರು ಯಾವ ಕಾರಣಕ್ಕೆ ಈ ರೀತಿ ಹೇಳಿದ್ರೋ ಗೊತ್ತಿಲ್ಲ. ಬಟ್ ನಮ್ಮ ಎಲ್ಲರದ್ದು ಕೂಡ ಕಲೆಕ್ಟಿವ್ ಲೀಡರ್ಶಿಪ್ಪು, ಎಲ್ಲರೂ ಕೂಡ ಮುಂಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಧಿಕ ಸೀಟ್ಗಳನ್ನು ಗೆಲ್ಲೋದು ಅಷ್ಟೇ ನಮ್ಮ ಗುರಿ. ಎಸ್, ಎಲ್ಲ ಬೆಳವಣಿಗೆಯ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶರತ್ ಈಗ ಸಂಪರ್ಕದಲ್ಲಿದ್ದಾರೆ. ಶರತ್, ಕಾಂಗ್ರೆಸ್ನಲ್ಲಿ ಒಬ್ಬರೇ ಸಿಎಂ 5 ವರ್ಷ ಇರ್ತಾರ ಅನ್ನೋದ್ರ ಬಗ್ಗೆ ಆರಂಭದಿಂದಲೂ ಕೂಡ ಚರ್ಚೆ ಇದೆ. ಅದೇನ್ ಚರ್ಚೆ ವಿಷಯವೇ ಅಲ್ಲ ಅನ್ನುವಂತೆ ಹೇಳಿಕೆಗಳು ಬರ್ತಾ ಇದ್ರು. ಆಗಾಗ ಅದರ ಸುಳಿವು ಸಿಗ್ತಾ ಇರುತ್ತೆ. ಈಗ ಯತೀಂದ್ರ ಕೊಟ್ಟಂತ ಹೇಳಿಕೆ, ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಕೊಡಿ, ಆಗ ಸಿದ್ದರಾಮಯ್ಯನವರೇ ಸಿಎಂ ಆಗ 5 ವರ್ಷ ಮುಂದುವರಿಸ್ತಾರೆ ಅನ್ನುವಂತಹ ಮಾತೇನಿದೆ, ಇದು ಮತ್ತೆ ಬೆಂಕಿ ಹಚ್ತಾ ಇದೆಯಾ? ಯಾವ ರೀತಿಯಾದಂತಹ ಪ್ರತಿಕ್ರಿಯೆಗಳು ವ್ಯಕ್ತ ಆಗ್ತಾ ಇದೆ? ಜೊತೆಗೆ ಲೋಕಸಭಾ ಚುನಾವಣೆ ಆದ ಮೇಲೆ ಆ ರಿಸಲ್ಟ್ ಏನಿದೆ, ಆ ರಿಸಲ್ಟ್ ಸಿಎಂ ಕುರ್ಚಿ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋದರ ಸುಳಿವ ಇದು? ಪ್ರತಿಮಾ, ಮತ್ತೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅಧಿಕಾರ ಹಂಚಿಕೆಯ ಮಾತುಗಳು, ವ್ಯತಿರಿಕ್ತವಾದ ಹೇಳಿಕೆಗಳು ಕೂಡ ಬರ್ತಾ ಇದೆ. ಸ್ವತಃ ನಿನ್ನೆ ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಹೇಳಿಕೆಯ ನಂತರ ಸಾಕಷ್ಟು ನಾಯಕರು ವಿಭಿನ್ನ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸೊ ಇದು ಅಧಿಕಾರದ ಹಂಚಿಕೆಯ ಮಾತು ಇನ್ನೂ ಕೂಡ ವಿರಾಮ ಬಿದ್ದಿಲ್ಲ. ಈ ಹಿಂದೆ ಕೂಡ ಅಧಿಕಾರ ಹಂಚಿಕೆಯ ಮಾತು ಸಾಕಷ್ಟು ಚರ್ಚೆ ಇತ್ತು. ಅದಕ್ಕೆ ಬ್ರೇಕ್ ಸ್ವತಃ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಬ್ರೇಕ್ ಹಾಕಿತ್ತು. 2.5 ವರ್ಷಗಳ ಮಾತ್ರ ಸಿದ್ದರಾಮಯ್ಯ ಇರ್ತಾರೆ, ನಂತರ DKC ಅಥವಾ ಬೇರೆಯವ್ರು ಯಾರೋ ಆಗ್ತಾರೆ, ಈ ಥರದ ಚರ್ಚೆ ಭಾಳಷ್ಟು ಆಗಿತ್ತು. ಸೊ ಆವಾಗ ಮಧ್ಯಪ್ರವೇಶ ಮಾಡಿ ಹೈಕಮಾಂಡ್ ಈ ಅಧಿಕಾರ ಹಂಚಿಕೆ ವಿಚಾರ ಯಾರು ಕೂಡ ಮಾತನಾಡಬಾರ್ದು ಅಂತೆಲ್ಲ ಸ್ಟಾಪ್ ಆಗಿತ್ತು. ಆದರೆ ಇದೀಗ ಸ್ವತಃ ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಅವರು ಹೇಳಿಕೆ ಕೊಟ್ಟ ನಂತರ ವ್ಯತಿರಿಕ್ತ ಹೇಳಿಕೆಗಳು ಕೂಡ ಬರ್ತಾ ಇರುವಂಥದ್ದು. ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿರಬೇಕು ಅನ್ನೋದಾದರೆ ಹೆಚ್ಚು ಲೋಕಸಭಾ ಚುನಾವಣೆಯಲ್ಲಿ ಸೀಟ್ ಗೆಲ್ಲಿಸಬೇಕು, ಬಲಪಡಿಸಬೇಕು ನಮ್ಮನ್ನು ಅಂತ ಸ್ವತಃ ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ತಾರೆ. ಸೊ ಹಾಗಿದ್ರೆ ಹೈಕಮಾಂಡ್ ಏನಾದರೂ ಟಾಸ್ಕ್ ಕೊಟ್ಟಿದೆಯಾ ಸಿದ್ದರಾಮಯ್ಯನವರಿಗೆ? ಹೆಚ್ಚು ಸ್ಥಾನ ಗೆದ್ದಿದ್ದೇ ಆದಲ್ಲಿ ನೀವು 5 ವರ್ಷ ಕಂಟಿನ್ಯೂ ಆಗ್ತೀವಿ, ಈ ಥರದ ಪ್ರಶ್ನೆಗಳು ಸಹಜವಾಗಿ ಉದ್ಭವಿಸುತ್ತೆ. ಏಕೆಂತಂದರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸಿದ್ದರಾಮಯ್ಯನವರು ಪ್ರಶ್ನಾತೀತ ನಾಯಕ, ಅವರೇ ಮುಂದುವರಿಬೇಕು ಅಂತ ಅವರ ಟೀಮ್ ಎಲ್ಲವೂ ಕೂಡ ಮೊದಲಿಂದ ಹೇಳ್ಕೊಂಡು ಬರ್ತಾ ಇತ್ತು. ಆದರೆ ನಿನ್ನೆ ಸಿದ್ದರಾಮಯ್ಯನವರ ಪುತ್ರವೇ ಸ್ವತಃ ಒಂದು ಭಾಷಣದಲ್ಲಿ ಹೇಳ್ತಾರೆ, ಈಗ ಸಿದ್ದರಾಮಯ್ಯವರು ಕೊಡ್ತಿರೋ ಗ್ಯಾರಂಟಿಗಳೆಲ್ಲವೂ ಕೂಡ ಮುಂದುವರಿಯುತ್ತೆ, ಅಷ್ಟೆಲ್ಲ ಭಾಳಷ್ಟು ಸಾಧನೆಗಳು ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾ, ನಮ್ಮ ಬಲಪಡಿಸಬೇಕು ಅಂದರೆ, ನಮ್ಮ ತಂದೆ ಸಿದ್ದರಾಮಯ್ಯನವರ ಬಲಪಡಿಸಬೇಕು ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗಳಿಸಬೇಕು ಅಂತ ಹೇಳ್ತಾರೆ. ಹಾಗಿದ್ರೆ ಹೈಕಮಾಂಡ್ ಏನಾದರೂ ಅವರಿಗೊಂದು ಟಾಸ್ಕ್ ಕೊಟ್ಟಿದೆಯಾ? ಹೆಚ್ಚು ಸ್ಥಾನ ಏನಾದರೂ ಬಂದಿದ್ದೆ ಆದಲ್ಲಿ ನೀವು ಮುಂದುವರಿತೀರಾ? ಈ ಥರದ ಪ್ರಶ್ನೆಗಳು ಉದ್ಭವಿಸುತ್ತೆ. ಆದರೆ ಈಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ಪ್ರಶ್ನಾತೀತ ನಾಯಕರಾದಂಥ ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿತಾರ ಇಲ್ಲ ಅನ್ನೋದೇ ಈಗಿರುವಂಥ ಪ್ರಶ್ನೆ. ಸಹಜವಾಗಿ ಸಿದ್ದರಾಮಯ್ಯನವರ ಟೀಮಲ್ಲಿ ಇರುವವರೆಲ್ಲರೂ ಕೂಡ ಹೈಕಮಾಂಡ್ ಅಂದರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೆ ಈಗ ಬರ್ತಾ ಇರುವ ಹೇಳಿಕೆಗಳನ್ನು ಎಲ್ಲರೂ ಕೂಡ ಯಾರು ಕೂಡ ಸಮರ್ಸ್ಕೊಳ್ತಾ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5 ವರ್ಷ ಕಂಟಿನ್ಯೂ ಆಗ್ತಾರೆ ಅಂತ. ಯಾಕೆಂದರೆ ಎಲ್ಲರೂ ಕೂಡ ಹೈಕಮಾಂಡ್ ಮೇಲೆ ಬೆಟ್ಟನ ತೋರಿಸ್ತಾ ಇದ್ದಾರೆ. ಹೈಕಮಾಂಡ್ಗೆ ಮಾತ್ರ ಗೊತ್ತು ಏನು ಚರ್ಚೆ ಆಗಿದೆ ಅಧಿಕಾರ ಹಂಚಿಕೆ ಅಂತ ಎಲ್ಲವೂ ಕೂಡ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಈ ಅಧಿಕಾರ ಹಂಚಿಕೆ ಮಾತು ಅಂದರೆ ಕೇವಲ ಅವ್ರು 3 ಜನಕ್ಕೆ ಮಾತ್ರ ಗೊತ್ತಿರುವಂಥದ್ದು ಅಂತ ಹೇಳ್ತಾ ಇದ್ರೂ ಕೂಡ ಆಗಿಂದಾಗೆ ಚರ್ಚೆ ಆಗ್ತಾನೆ ಇದೆ. ನನಗನ್ಸಿದ್ದ ಪ್ರಕಾರ ಈಗ ಹೈಕಮಾಂಡ್ ಗಮನಕ್ಕೆ, ಅಂದರೆ ಹೈಕಮಾಂಡೇ ನೇರವಾಗಿ ಅಧಿಕಾರ ಹಂಚಿಕೆ ಮಾತನ್ನು ಮಾಡುತ್ತೆ, ಯಾರು ಮಾತಾಡಬೇಡಿ ಅಂದರೂ ಕೂಡ ಹೇಳ್ತಾ ಇರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಲೋಕಸಭಾ ಚುನಾವಣೆ ಆದಮೇಲೆ ಒಂದಿಷ್ಟು ಬದಲಾವಣೆ ಆಗೋದು ನಿಶ್ಚಿತನ? ಯಾಕೆ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಈ ಹೇಳಿಕೆಯನ್ನು ಕೊಟ್ಟರು? ಈ ಥರದ್ದೆಲ್ಲವೂ ಕೂಡ ಪ್ರಶ್ನೆ ಉದ್ಭವಿಸುತ್ತೆ. ಇದು ಪ್ರಶ್ನೆಯಾಗೆ ಉಳಿದಿದೆ. ಯಾಕೆಂದರೆ ಈ ಹಿಂದೆಯೂ ಕೂಡ ಸಾಕಷ್ಟು ಈ ರೀತಿಯಾದಂಥ ಚರ್ಚೆ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಯಾರು ಕೂಡ ಈ ವಿಚಾರವಾಗಿ ಮಾತನಾಡಬಾರ್ದು ಅಂತ ಹೈಕಮಾಂಡ್ ಬ್ರೇಕ್ ಹಾಕಿತ್ತು. ಬ್ರೇಕ್ ಹಾಕಿಯೂ ಕೂಡ ಬ್ರೇಕ್ ಹಾಕಿದ ನಂತರವೂ ಕೂಡ ಈಗ
ಈ ರೀತಿಯಾದಂತಹ ಹೇಳಿಕೆ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಿರೋದು ಈಗ ಹೊಸ ಚರ್ಚೆಗೆ ಇದು ಕಾರಣ ಆಗ್ತಾ ಇದೆ. ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಆ ವೇದಿಕೆಯಲ್ಲಿ ನಿಂತು ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಕೊಟ್ರೆ ಪಕ್ಷಕ್ಕೆ ಬಲ ಬರುತ್ತೆ ಅನ್ನೋ ಮಾತನ್ನೇನಾದ್ರೂ ಹೇಳಿದ್ರೆ ಇದು ಸುದ್ದಿನೇ ಆಗ್ತಾ ಇರಲಿಲ್ಲ ಇದು. ಆದ್ರೆ ಅವ್ರು ಹೇಳಿರೋದು ಸಿದ್ದರಾಮಯ್ಯನವರಿಗೆ ಬಲ ಬರುತ್ತೆ, ಮುಂದಿನ 5 ವರ್ಷ ಸಿದ್ದರಾಮಯ್ಯನವರು ಸಿಎಂ ಆಗ್ತಾರೆ. ಹಾಗಾದ್ರೆ ಈ ಯತೀಂದ್ರ ಅವರು ಕೊಟ್ಟಂತಹ ಈ ಹೇಳಿಕೆ ಏನಿದೆ ಇದರ ಮೂಲ ಅರ್ಥ ಏನು? ಟಾಸ್ಕ್ ಇದೆಯಾ ಹಾಗಾದ್ರೆ ಲೋಕಸಭೆ ಎಲೆಕ್ಷನ್ಗೆ ಹೆಚ್ಚು ಸ್ಥಾನ ಗೆದ್ರೆ ಮಾತ್ರ ಮುಂದುವರಿಯುತ್ತೆ ಸಿಎಂ ಕುರ್ಚಿ ಅಂತ? ಸಾಕಷ್ಟು ಪೊಲಿಟಿಕಲ್ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ನೋಡ್ತಾ ಇದೀವಿ. ಏನ್ ಅಪ್ಡೇಟ್ಸ್ಗಳು ಬರುತ್ತೆ ಅದೆಲ್ಲದ ಮಾಹಿತಿಯನ್ನು ಕೂಡ ಸುವರ್ಣ ನ್ಯೂಸ್ ಕೊಡ್ತಲೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.